ದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ನೀನು ಕೊಟ್ಟ ಮಾತನಂತೆ ನನ್ನ ಬದುಕಿನ ಸಾರ್ಥಕತೆಗೆ ಮುನ್ನುಡಿ ಬರೆದು ಬಿಟ್ಟೆ. ಇನ್ನು ನಾನೇನಿದ್ರೂ ವಿಶ್ರಮಿಸಿಕೊಳ್ಳದು ನನ್ನ ಕೈಗೆ ಶ್ರೀಚಕ್ರ ಸ್ವರೂಪಿ ಆ ಮಗು ಬಂದಾಗಲೇ. ಜಾಜಿ ಸುಖದರನ್ನೇ ಮದುವೆ ಆಗ್ತೀನಿ ಅಂತ ಒಪ್ಪಿದವಳು ಎಲ್ಲೋ ಇದ್ದ ವಿರೂಪಾಕ್ಷನ ಮಗ ಚಂದ್ರಧರನಿಗೆ ಹೇಗೆ ಮಾಲೆ ಹಾಕಿದ್ಲು ಅಂತ. ಆದರೆ ನಿನಗೆ ತಿಳಿದಿರೋದು ಏನಿದೆ ತಾಯಿ, ಆ ವಿರೂಪಾಕ್ಷ ಶುದ್ಧಮತಿ ಅಲ್ಲ, ಪರಮ ಸ್ವಾರ್ಥಿ. ದುಷ್ಟರನು ಶಿಕ್ಷಿಸಿ ನೀ ಶಿಷ್ಟರನು ಉಳಿಸಲು ಬಾ, ಪಾಪಗಳ ಪರಿಹರಿಸಿ ಪುಣ್ಯಗಳ ನೀಡಲು ಬಾ, ಭಕ್ತಿ ಅರಿಯನು ಮುಕ್ತಿ ಬೇಡೆನು ಕರುಣೆ ತೋರುತ್ತಾ. ಗೊತ್ತಿದ್ದು ಹಾಳು ಬಾವಿಗೆ ನನ್ನ ಮೊಮ್ಮಗಳನ್ನ ತಳ್ಳಬೇಕಾ? ಅವನ ಮನೆಗೆ ಜಾಜಿನ ಕೊಡ್ಬೇಕಾ? ಹೇಳು ತಾಯಿ, ಹೇಳು. ಆದರೆ ತೇನವಿನ ತೃಣಮಪಿ ನಚಲತಿ ಅನ್ನೋ ಹಾಗೆ ನಿನ್ನ ಅಪ್ಪಣೆ ಇದ್ದಿರೋ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡೋಲ್ಲ. ಅಂದಮೇಲೆ ಜಾಜಿ ಚಂದ್ರಧರನಿಗೆ ಹಾಕದ ಮಾಲೆ ನಿನ್ನ ಸಂಕಲ್ಪನೇ ಇರಬೇಕು ಅನ್ಸುತ್ತೆ. ನನಗೊಂದು ಅರ್ಥ ಆಗ್ತಾ ಇಲ್ಲ ತಾಯಿ. ಇದು ನೀನೇ ತೋರಿಸಿದ ದಾರಿ ಅನ್ಕೊಂಡು ಇದೇ ದಾರಿನಲ್ಲಿ ಮುಂದುವರಿತಾ ಇದ್ದೀನಿ. ನೀನೇ ಕಾಪಾಡಬೇಕು ತಾಯಿ. ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ, ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ, ಸಕಲ ಚರಾಚರ ಚೇತನದಾಯಿನಿ ಮಹಾದೇವಿ, ತ್ರಿಭುವನ ಮೋಹಿನಿ ತ್ರಿನೇತ್ರಧಾರಿಣಿ ಮಹಾದೇವಿ, ಮಹಾದೇವಿ ಮಹಾದೇವಿ ರಕ್ಷಿಸು ಅಂಬೆ ದೀನರ, ಶಿಕ್ಷಿಸು ಜನನಿ ದುರುಳರ, ಮಹಾದೇವಿ ಭಗವತಿ ಮಹಾದೇವಿ, ಮಹಾದೇವಿ ಭಗವತಿ ಮಹಾದೇವಿ. ಶಂಕರ್ ಶಾಸ್ತ್ರಿಗಳೇ, ಮುಂದಿನ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಆಗಲಿ. ರಾಜಲಕ್ಷ್ಮಿ, ಜಾಜಿನ ಕರ್ಕೊಂಡು ಶಂಕರ್ ಶಾಸ್ತ್ರಿಗಳೇ, ಋಣಾನುಬಂಧ ರೂಪೇಂದ್ರ
ಋಣ ಅನ್ನೋದೊಂದು ಇದ್ರೆ ಯಾರು ಎಲ್ಲೇ ಇದ್ರೂ ಹೇಗೆ ಎಳ್ಕೊಂಬಂದು ಸಂಬಂಧಗಳನ್ನ ಜೋಡಿಸುತ್ತೆ ನೋಡಿದ್ರೆ ಇಲ್ಲದೆ ಇದ್ರೆ ನಮ್ಮ ಚಂದ್ರಧರ ಎಲ್ಲೋ ದೂರದ ವಾರಣಾಸಿನಲ್ಲಿ ತನ್ನ ಸಾಧನೆಯಲ್ಲಿ ಮುಳುಗಿದ್ದ. ಇದೇ ಸಮಯಕ್ಕೆ ಅವನು ಬರಬೇಕು ಅಂತ ಅಂದ್ರೆ ಏನಂತ ಹೇಳಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಮನೆ ನೋಡಿ ಹೆಣ್ಣನ್ನು ತರಬೇಕು ಅಂತ ಹೇಳ್ತಾರೆ. ನನಗೆ ನಿಮ್ಮನೆಯವರೆಲ್ಲರೂ ಚೆನ್ನಾಗಿ ಗೊತ್ತು. ಒಂದೇ ಊರಿನಲ್ಲಿ ಒಂದೇ ಮನೆಯವ್ರ ಥರ ಇದ್ದೀವಿ ನಾವು. ನಿಮ್ಮನೆ ಮಗುನ ನಮ್ಮನೆ ಗೃಹಲಕ್ಷ್ಮಿಯಾಗಿ ಮಾಡ್ಕೊಳ್ಳೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಇದು ನಮ್ಮ ಸೌಭಾಗ್ಯ ಅಲ್ವೇ? ಎಲ್ಲ ಅಮ್ಮನವ್ರ ಸಂಕಲ್ಪ. ನಾವು ದಾಳುಗಳಷ್ಟೇ. ಆ ಮಹಾತಾಯಿ ಹೇಗೆ ಆಡಿಸ್ತಾಳೋ ಹಾಗೆ ಕುಣಿಯೋದಷ್ಟೇ ನಮ್ಮ ಕೆಲಸ. ಇರಲಿ ಅವಳ ಕೃಪಾ ಕಟಾಕ್ಷ ನಮ್ಮ ಮೇಲೆ ಇರಬೇಕು, ಖಂಡಿತ ಇರುತ್ತೆ. ಅದ್ರ ಬಗ್ಗೆ ಚಿಂತೆ ಬಿಡಿ. ಈಗ ಲಗ್ನಪತ್ರಿಕೆ ಓದಿಸೋಣ ಶಾಸ್ತ್ರಿಗಳೇ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಗತಶಾಲಿವಾನ ಶಕ 1938 ದುರ್ಮುಖಿ ನಾಮ ಸಂವತ್ಸರ ಉತ್ತರಾಯಣ ಕೃಷ್ಣ ಪಕ್ಷ ದ್ವಾದಶಿ ತಿಥಿಯಲ್ಲಿ ಸೋಮವಾರ ಮೂಡಿಬರುವ ಧನುರ್ಲಗ್ನ ಬೆಳಿಗ್ಗೆ 9:20 ರಿಂದ 9:45 ಒಳಗೆ ಸಲ್ಲುವ ಶುಭ ಮುಹೂರ್ತದಲ್ಲಿ ಶ್ರೀಮತಿ ವಿಶಾಲಾಕ್ಷಿ ಮತ್ತು ವೇದಬ್ರಹ್ಮಶ್ರೀ ವಿರೂಪಾಕ್ಷ ಶಾಸ್ತ್ರಿಗಳ ಪುತ್ರನಾದ ಚಿರಂಜೀವಿ ರಾಜಶ್ರೀ ಚಂದ್ರಧರ ಎಂಬ ವರನಿಗೆ ಇದೇ ಊರಿನ ಶ್ರೀಮತಿ ರಾಜಲಕ್ಷ್ಮಿ ಮತ್ತು ವೇದಬ್ರಹ್ಮಶ್ರೀ ಶಂಕರಶಾಸ್ತ್ರಿಗಳ ಮೊಮ್ಮಗಳು ಅಂದರೆ ಶ್ರೀಮತಿ ಲಲಿತಾ ಮತ್ತು ಶ್ರೀ ಶೇಖರಿ ಅವರ ಸುಪುತ್ರಿಯಾದ ಹರಿಶನ ಕುಂಕುಮ ಶೋಭಿತಳಾದ ಚಿರಂಜೀವಿ ಸೌಭಾಗ್ಯವತಿ ಕುಮಾರಿ ಜಾಜಿ ಎಂಬ ವಧುವನ್ನು ಮೇಲ್ಕಂಡ ವರನಿಗೆ ಕೊಟ್ಟು ವಿವಾಹ ಮಹೋತ್ಸವವನ್ನು ವಧುವಿನ ಸ್ವಗೃಹದಲ್ಲಿ ನಡೆಸಲು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ಈ ಮಂಗಳ ಕಾರ್ಯಕ್ಕೆ ತಾವೆಲ್ಲರೂ ಸಕುಟುಂಬ ಸಮೇತರಾಗಿ ಬಂದು ಆಶೀರ್ವದಿಸಬೇಕೆಂದು ಕೋರುವ ಶ್ರೀಮನ್ ಶಂಕರಶಾಸ್ತ್ರಿಗಳ ಕುಟುಂಬದವರು ಹಾಗೂ ವಿರೂಪಾಕ್ಷ ಶಾಸ್ತ್ರಿಗಳ ಕುಟುಂಬದವರು. ಜಾಜಿ ನಗು
ಇದನ್ನೆಲ್ಲ ತ್ರಿಪುರ ಸುಂದರಿ ಅಮ್ಮನವರು ಆಟ ಅಂದ್ಕೊಂಡಿದ್ದೆ. ಆದರೆ ಅದು ನನ್ನ ತಪ್ಪು ಗ್ರಹಿಕೆ. ಇದು ಆ ವಿರೂಪಾಕ್ಷನ ಮಗ ಚಂದ್ರಧರನ ಕರಮಾತು. ಆ ವಿರೂಪಾಕ್ಷ ತನ್ನ ಮಗನ್ ಮುಂದಿಡ್ಕೊಂಡು ಆಟನ ತದ್ಗಡೆ ಮಾಡ್ಕೊಂಡ. ನನ್ನ ವಶೀಕರಣ ಬೇಯಿಸಿ ತನ್ನ ಕಾರ್ಯ ಸಾಧಿಸ್ಕೊಂಡ್ಬಿಟ್ನಲ್ಲ. ಗುರುಗಳೇ, ಜಾಜಿ ಮೇಲೆ ಮತ್ತೊಂದು ಪ್ರಯೋಗ ಆಗಿದೆ ಅನ್ನೋದು ನನ್ನ ಅನುಮಾನ. ಅಂದ್ರೆ ನಾವೇ ನೋಡಿದ್ವಲ್ಲ ಗುರುಗಳೇ, ಜಾಜಿ ಪ್ರೀತಿಸ್ತಾ ಇದ್ದದ್ದು ಬಂಗಾರಿನ. ನಮ್ಮ ವಶೀಕರಣದಿಂದ ಜಾಜಿ ಬಿಡುಗಡೆ ಆದ ತಕ್ಷಣ ಚಂದ್ರಾದ್ರನ್ಗೆ ಹಾರ ಹಾಕೋಕೆ ಯಾಕೆ ಸಾಧ್ಯ? ಸೂರ್ಯಾಂಶು, ಈ ಮಣಿಕಂಠ ಹೇಳೋದ್ರಲ್ಲೂ ಒಂದು ಅರ್ಥ ಇದೆ. ಅಂದ್ರೆ ಜಾಜಿ ನಮ್ಮ ವಶೀಕರಣದಿಂದ ಮುಕ್ತಳಾಗಿ ಇನ್ನೊಂದು ವಶೀಕರಣಕ್ಕೆ ಒಳಗಾಗಿದ್ದಾಳೆ ಅಂತ ನಿಮ್ಮ ಅರ್ಥ? ಸರಿಯಾಗಿ ಹೇಳಿದೆ ಸೂರ್ಯಾಂಶು. ಜಾಜಿ ಇನ್ನೊಂದು ವಶೀಕರಣಕ್ಕೆ ಒಳಪಟ್ಟಿದ್ದಾಳೆ. ಅದಕ್ಕೆ ಅವಳು ಆ ಚಂದ್ರಾಧರನ ಕೊರಳಿಗೆ ಮಾಲೆ ಹಾಕಿದ್ದು. ಆ ಜಾಜಿನ ವಶೀಕರಣಕ್ಕೆ ಒಳಪಡಿಸಿರೋದು ಆ ಚಂದ್ರಾಧರನ. ಅದರಲ್ಲಿ ಸಂಶಯನೇ ಇಲ್ಲ. ಶ್ರೀ 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 ತ್ರಿಪುರ ಸುಂದರಿ ಅಮ್ಮನವರೇ, ಹೇಗಿದ್ದೀರಿ? ಕ್ಷೇಮ್ರಿ, ಬಹಳ ದಿನಗಳಾಯ್ತಲ್ಲ ಭೇಟಿಯಾಗಿ. ಅದಕ್ಕೆ ತಮ್ಮ ದರ್ಶನ ಪಡ್ಕೊಂಡು ಹೋಗೋಣ ಅಂತ ಬಂದೆ. ನೆನಪಿದೆಯೇ ಅಮ್ಮನವರೇ? ಮರೆಯೋದು ಹೇಗೆ ಸಾಧ್ಯ? ಪ್ರತಿ ಕ್ಷಣ, ಪ್ರತಿ ದಿನ ಈ ವಿರೂಪಾಕ್ಷ ಶಾಸ್ತ್ರಿಯಿಂದ ಶ್ರೀಚಕ್ರವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋ ಯೋಚನೆಯಲ್ಲೇ ನಿರತರಾಗಿದ್ರಿ ಏನು ಸತ್ಯ. ಈ ಪ್ರಚಂಡ ವಿರೂಪಾಕ್ಷ ಶಾಸ್ತ್ರಿಗೆ ಹೀಗೆ ಇರಬೇಕು ನೀವು. ಇದೇ ಭಯ ಭೀತಿನಲ್ಲೇ ಇರಬೇಕು. ನಾನೀಗ ಇಲ್ಲಿ ಯಾಕೆ ಬಂದೆ ಗೊತ್ತೇ? ನೋಡಿ, ನನ್ನ ಕೈಲಿ ಏನಿದೆ, ನಿಮಗೊಂದು ಸಿಹಿ ಸುದ್ದಿ ಕೊಡೋಣ ಅಂತ ಬಂದಿದೆ. ನನ್ನ ಮಗ ಚಂದ್ರಾಧರನಿಗೂ ಶೇಖರಿ ಮಗಳು ಜಾಜಿಗೂ ಮದುವೆ ನಿಶ್ಚಯ ಆಗಿರೋ ಲಗ್ನ ಪತ್ರಿಕೆ. ಅಮ್ಮನವರೇ, ನಾನು ಹೇಳಿದ ಕೆಲಸ ಮಾಡಿ ಮುಗಿಸ್ಬಿಟ್ಟಿದ್ದೆ. ಮುಂದಿನ ದ್ವಾದಶಿಗೆ ನನ್ನ ಮಗ ಚಂದ್ರಾಧರ ಶೇಖರಿ ಮಗಳು ಜಾಜಿ ಕೈ ಹಿಡಿತಾನೆ. ಅವರ ವಿವಾಹವಾಗುತ್ತೆ. ಆಮೇಲೆ 10ನೇ ಹುಣ್ಣಿಮೆಗೆ ಶ್ರೀಚಕ್ರ ಸ್ವರೂಪಿ ಮಗುವಿನ ಜನನ. ಆ ಶ್ರೀಚಕ್ರ ಸ್ವರೂಪಿ ಮಗು ನನ್ನ ಮನೆ ಸ್ವತ್ತು. ಆಮೇಲೆ ನಾನು ಆಡಿದ್ದೇ ಮಾತು, ಆಡಿದ್ದೇ ಆಟ, ನಡೆದಿದ್ದೇ ದಾರಿ. ಇಷ್ಟು ದಿವಸ ಭಕ್ತಾದಿಗಳು ಅಮ್ಮನವರ ಮಹಿಮೆ ಅಂತ ಹೇಳ್ತಾ ಇದ್ರು. ಇನ್ನು ಮುಂದೆ ಈ ವಿರೂಪಾಕ್ಷ ಶಾಸ್ತ್ರೀಯ ಮಹಿಮೆ ಅನ್ನಬೇಕು. ಹಾಗೆ ಮಾಡ್ತೇನೆ. ನೋಡ್ತಾ ಇರಿ, ಆ ಶ್ರೀಚಕ್ರ ಸ್ವರೂಪಿ ಮಗುವನ್ನ ನಾನು ಹೇಗೆಲ್ಲ ಬಳಸ್ಕೊಳ್ತೀನಿ ಅಂತ ಕೂತು ಜಾಗದಲ್ಲೇ ನೋಡ್ತಾ ಇರಿ. ಇನ್ನು ಮುಂದೆ ಈ ವಿರೂಪಾಕ್ಷ ಶಾಸ್ತ್ರೀಯ ದಿನಗಳು ಈ ವಿರೂಪಾಕ್ಷ ಶಾಸ್ತ್ರೀಯ ದಿನಗಳು ಯಾಕೆ ಸುಮ್ಮನಾದೆ ಸೂರ್ಯಾಂಶು? ಆ ಚಂದ್ರಾಧರನಿಂದಾಗಿ ನನ್ನ ವಶೀಕರಣ ಮುರಿದು ನಮಗೆ ಸೋಲಾಯ್ತಲ್ಲ ಗುರುಗಳೇ.
ನೀವು ನನ್ನ ಮೇಲಿಟ್ಟಿದ್ದ ನಂಬಿಕೆನ ನಾನು ಕಳ್ಕೊಂಡ್ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನೀನ್ ಹೀಗೆ ಅಪರಾಧಿ ಭಾವದಲ್ಲಿ ನಿಲ್ಬಾರ್ದು ಸೂರ್ಯಾಂಶು. ಚಿಂತಿಸಬೇಡ, ನನ್ನ ಬತ್ತಳಿಕೆಯಲ್ಲಿ ಇನ್ನೂ ಬಾಣಗಳಿವೆ, ವಿಷದ ಬಾಣಗಳು. ಅದನ್ನ ನಾನು ಪ್ರಯೋಗಿಸಿದ್ರೆ ಆ ವಿರೂಪಾಕ್ಷ ಮತ್ತವನ್ ಮಗ ರಕ್ತ ಕಾರಿ ಸಾಯ್ಬೇಕು. ಹಾಗ್ ಮಾಡ್ತೀನಿ. ಸೂರ್ಯಾಂಶು, ಇದನ್ನ ಸೋಲು ಅನ್ಕೋಬೇಡ, ಸವಾಲು ಅನ್ಕೋ. ನಾವಿಬ್ರು ಸೇರಿ ಆ ವಿರೂಪಾಕ್ಷನ್ನ ಮಣಿಸೋಣ. ಆ ಚಂದ್ರಾಧರನ ಜೊತೆ ನಿಶ್ಚಯ ಆದ ಅವಳ ಮದ್ವೆ ಮತ್ತೆ ನಿನ್ ಜೊತೆ ನಿಗದಿ ಆಗ್ಬೇಕು. ಶ್ರೀಚಕ್ರ ನನ್ನ ಸ್ವತ್ತಾಗಬೇಕು. ಯಾಕೆ ಬಂಗಾರಿ ಕಣ್ಣಲ್ಲಿ ನೀರು? ಏನಾಯ್ತು? ಎಲ್ಲ ಮೋಸ. ನೀವು ಮೋಸ, ಜಾಜಿ ಮೋಸ, ಅಮ್ಮನವರು ಮೋಸ. ನಂಬಿದವ್ರಿಗೆ ಅಮ್ಮನವರು ಯಾವತ್ತೂ ಮೋಸ ಮಾಡೋದಿಲ್ಲ. ಅಂಥದ್ರಲ್ಲಿ ನಿನಗೆ ಮೋಸ ಮಾಡ್ತಾಳ? ಏನಾಯ್ತು ಹೇಳು? ಏನು ಗೊತ್ತಿಲ್ಲದವ್ರ ಥರ ಪ್ರಶ್ನೆ ಮಾಡ್ತೀರಾ. ನನ್ನನ್ನು ಯಾಕೆ ಜಾಜಿ ಮನೆ ಕಳಿಸ್ತೀರಿ? ಜಾಜಿಗೆ ಸಹಾಯ ಮಾಡಕ್ಕೆ. ನೀವು ಹೇಳಿದಾಗೆ ನಾನು ಅಲ್ಲಿಗೆ ಹೋದೆ, ಸಹಾಯ ಮಾಡಿದೆ, ಪೆಟ್ಟಿಗೆನೂ ಬೀಸಾಕ್ದೆ. ಆದ್ರೆ ನೀವು ನನಗೆ ಮೋಸ ಮಾಡಿದ್ರಿ. ನಾನೇನು ಮಾಡಿದೆ? ನೀವು ಅವಳಿಗೆ ನೆರಳಾಗಿರ್ಬೇಕಾದವ್ ನೀನು ಅಂದ್ರಿ. ನಾನು ಗಂಡ ಆದವನ್ ಮಾತ್ರ ಹೆಂಡತಿಗೆ ನೆರಳಾಗಿರಕ್ಕೆ ಸಾಧ್ಯ ಅಂತ ಕಲ್ಪಿಸ್ಕೊಂಡು ಅಲ್ಲಿಗೆ ಹೋಗಿ ನೀವು ಹೇಳಿದ ಕೆಲಸ ಮಾಡಿದೆ. ಆದ್ರೆ ಜಾಜಿ ಸುಖದರ್ನ ಬದಲು ಶಾಸ್ತ್ರಿಗಳ ಮಗ ಚಂದ್ರಧರಂಗೆ ಹಾರ ಹಾಕಿದ್ಲು. ನೀವು ನನ್ನ ಮನಸ್ಸಲ್ಲಿ ಇಲ್ಲದೆ ಇರೋ ಆಸೆ ಹುಟ್ಟಿಸಿ ನಂಗೆ ಮೋಸ ಮಾಡಿದ್ರಿ. ಇದು ಆರಂಭ ಬಂಗಾರಿ, ಅಂತ್ಯ ಹಾಡಬೇಕಾದವನು ನೀನೆ. ಎಲ್ಲ ಸುಳ್ಳು. ನಂಗೆ ಗೊತ್ತು, ನಾನೊಬ್ಬ ದಡ್ಡ. ಎಲ್ಲರೂ ನನ್ನನ್ನು ಬೇಕಾದಾಗ ಬಳಸ್ಕೊತಿದ್ದಾರೆ. ನೀವು ಕೂಡ ನನ್ನ ಬೇಕಾದಾಗ ಬಳಸ್ಕೊತಿದ್ದೀರಾ. ನಾನೊಂದು ಚೆಂಡಿನ ಥರ ಎಲ್ಲರ ಹತ್ರ ಒದಿಸ್ಕೊಂಡು ಮುಖದ ಮೇಲೆ ಸತ್ನಾಗ ಓದ್ಕೊಂಡು ತಿರುಗ್ತಾ ಇದ್ದೀನಿ. ಕರ್ಮಗಳು ಯಾರನ್ನೂ ಬಿಡೋದಿಲ್ಲ. ಅಂಥ ದೇವಾನುದೇವತೆಗಳನ್ನೇ ಕರ್ಮ ಬಿಟ್ಟಿಲ್ಲ. ನಿನ್ನ ಕರ್ಮಗಳೆಲ್ಲ ಮುಗಿದ ಮೇಲೆ ನಿನಗೆ ಒಳ್ಳೆ ದಿನಗಳಿವೆ. ಬೇಕಾಗಿಲ್ಲ, ಜಾಜಿ ಇಲ್ಲದೆ ಬರೋ ಒಳ್ಳೆ ದಿನಗಳು ನನಗೆ ಬೇಕಾಗಿಲ್ಲ. ಅಮ್ಮನವ್ರೊಬ್ಳು ಕುರುಡಿ, ನನಗೆ ಅನ್ಯಾಯ ಆಗ್ತಾ ಇದ್ರು ಕಣ್ಣು ಮುಚ್ಕೊ ಕೂತಿದ್ದಾಳೆ. ಇದ್ಯಾವುದು ಅಮ್ಮನವ್ರಿಗೆ ಕಾಣೋದಿಲ್ವಾ? ನನಗಾಗ್ತಿರೋ ಅನ್ಯಾಯನ ಯಾಕೆ ಅವಳು ತಡೀತಿಲ್ಲ? ಅವಳಿಗೂ ನಾನು ಬೇಡವಾ? ತಾಯಿಗೆ ಎಲ್ಲ ಮಕ್ಕಳು ಒಂದೇ. ನೀನು ನಿನ್ನ ಕಷ್ಟನ ಅವಳ ಹತ್ರ ತೋಡ್ಕೊಂಡಿದ್ಯಾ ಅಲ್ವಾ? ನಿನ್ನ ಕಷ್ಟನ ಅವಳು ಆಲಿಸಿದಾಳೆ. ಅವಳು ನಿನ್ನ ಸಹಾಯಕ್ಕೆ ಬರ್ತಾಳೆ. ನೋಡ್ತಾ ಇರು. ನನಗೆ ನಂಬಿಕೆ ಇಲ್ಲ. ಜಾಜಿನ ಕಳ್ಕೊಂಡ್ಮೇಲೆ ನನ್ನ ಭರವಸೆಗಳೆಲ್ಲ ಸತ್ತೋಗಿದೆ. ಇದೇ ಮನುಷ್ಯರು ಮಾಡುವ ಮೊದಲ ತಪ್ಪು. ಮನುಷ್ಯನಿಗೆ ಸಂಕಲ್ಪ ಮುಖ್ಯ, ಗುರಿ ಮುಖ್ಯ. ನೀನೇ ಜಾಜಿನ ಪಡಿತೀನಿ ಅಂತ ಸಂಕಲ್ಪ ಮಾಡೋವರೆಗೂ ಜಾಜಿ ನಿನಗೆ ಸಿಗೋದಿಲ್ಲ. ಜಾಜಿ ನಿನಗೆ ಸಿಗಬೇಕಾದ್ರೆ ನೀನು ಮೊದಲು ಹಠ ತೋಡು. ನಾನೇ ಮದುವೆ ಆಗೋದು ಅಂತ ದೃಢ ನಿರ್ಧಾರ ಮಾಡು. ಇದಕ್ಕೆ ಅಮ್ಮನವರ ಸಹಾಯ ಕೇಳು. ಅಮ್ಮನವರು ನಿನಗೆ ಶಕ್ತಿ ತುಂಬ್ತಾರೆ. ನಿನ್ನ ದಾರಿ ಸ್ಪಷ್ಟವಾಗತ್ತೆ. ಅಂಧಕಾರ ಅಳೆದು ಬೆಳಕು ಮೂಡುತ್ತೆ. ಪ್ರಯತ್ನ ಪಡು. ಜಾಜಿ ನಿನ್ನವಳಾಗ್ತಾಳೆ.
ನಾನು ಜಾಜಿನ ಮದುವೆ ಆಗೇ ಆಗ್ತೀನಿ. ಏನಾದರೂ ದಾರಿ ತೋರಿಸು.